ಈ ವಿಡಿಯೋದಲ್ಲಿ ನಮ್ಮ ಕನ್ನಡದ ಪ್ರಸ್ತುತ ಪ್ರಮುಖ ನಟರ ವೃತ್ತಿ ಜೀವನದಲ್ಲಿನ ಅತ್ಯುತ್ತಮ ಹಾಗೂ ಜೀವನಪೂರ್ತಿ ನೆನಪಾಗುವಂತಹ ಒಂದು ಪ್ರಮುಖ ಸಿನಿಮಾವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತೇವೆ. ಆ ಸಿನಿಮಾ ಏಕೆ ವಿಶೇಷವಾಗಿದೆ ಮತ್ತು ಯಾವ ಕಾರಣಗಳಿಂದ ಅದು ಅವರ ಜೀವನದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ ಎಂಬುದನ್ನು ಸರಳವಾಗಿ ಪರಿಚಯಿಸಿಕೊಳ್ಳೋಣ. ಪುನೀತ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದಲ್ಲಿ ಅನೇಕ ಹಿಟ್ ಸಿನಿಮಾಗಳು ಇದ್ದರೂ ಎಲ್ಲಾ ಅಂಶಗಳಿಂದ ನೋಡಿದರೆ ವಿಶೇಷವಾಗಿ ಎದ್ದು ಕಾಣುವ ಸಿನಿಮಾ ಅದುವೇ ರಾಜಕುಮಾರ. ಈ ಚಿತ್ರ ಕೇವಲ ವಾಣಿಜ್ಯ ಯಶಸ್ಸು ಮಾತ್ರವಲ್ಲ, ಮನೆ ಮಂದಿಯಿಂದ ಯುವಕರವರೆಗೆ ಎಲ್ಲರಿಗೂ ಹತ್ತಿರವಾದ ಕಥೆಯಾಯಿತು. ಕುಟುಂಬ ಮೌಲ್ಯಗಳು ನೇರವಾಗಿ ಮನಸ್ಸಿಗೆ ತಲುಪಿದವು. ಈ ಚಿತ್ರದ ಮೂಲಕ ಪುನೀತ್ ಅವರು ಜನಪ್ರಿಯ ನಾಯಕನಷ್ಟೇ ಅಲ್ಲ, ಪರಿಪಕ್ವ ಮತ್ತು ಸಂಪೂರ್ಣ ನಟ ಎಂಬುದನ್ನು ಸಾಬೀತುಪಡಿಸಿದರು. ರಾಜಕುಮಾರ ಅವರ ಜೀವನದಲ್ಲಿ ಶಾಶ್ವತ ಸ್ಥಾನ ಪಡೆದ ಚಿತ್ರವಾಗಿದೆ. ಸುದೀಪ್ ಅವರ ವೃತ್ತಿ ಜೀವನದಲ್ಲಿ ಅನೇಕ ಯಶಸ್ವಿ ಚಿತ್ರಗಳಿದ್ದರೂ ಎಲ್ಲ ಅಂಶಗಳಿಂದ ಗಮನಿಸಿದರೆ ವಿಶೇಷವಾಗಿ ಎದ್ದು ಕಾಣುವ ಚಿತ್ರ ಅದುವೇ ಈಗ ಈ ಸಿನಿಮಾ. ತನ್ನ ವಿಭಿನ್ನ ಕಥಾಹಂದರದಿಂದಲೇ ಪ್ರೇಕ್ಷಕರ ಕುತೂಹಲ ಹೆಚ್ಚಿಸಿತು. ಒಂದು ಹೀಗೆ ಮತ್ತು ಮಾನವನ ನಡುವಿನ ಪ್ರತೀಕಾರ ಕಥೆಯನ್ನು ಹೊಸ ರೂಪದಲ್ಲಿ ತೆರೆಗೆ ತಂದಿತು. ಸುದೀಪ್ ಅವರು ನೆಗೆಟಿವ್ ಛಾಯೆಯ ಪಾತ್ರದಲ್ಲಿ ತೋರಿದ ತೀವ್ರ ಅಭಿನಯ ಮತ್ತು ಪರದೆಯ ಮೇಲೆ ಅವರ ಪ್ರಭಾವ ಅಪಾರ ಮೆಚ್ಚುಗೆ ಪಡೆದಿತು. ಈಗ ಚಿತ್ರವು ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ತಂದು ಅವರ ಸಿನಿ ಜೀವನದಲ್ಲಿ ಮಹತ್ವದ ಮೈಲುಗಲ್ಲಾಗಿ ಉಳಿಯಿತು. ಯಶ್ ಅವರ ವೃತ್ತಿ ಜೀವನದಲ್ಲಿ ಹಲವು ಯಶಸ್ವಿ ಸಿನಿಮಾಗಳಿದ್ದರೂ ಎಲ್ಲ ಅಂಶಗಳಿಂದ ಎದ್ದು ಕಾಣುವ ಚಿತ್ರ ಅದುವೇ ಕೆಜಿಎಫ್ ಅಧ್ಯಾಯ 1. ಈ ಸಿನಿಮಾ ಕೇವಲ ವಾಣಿಜ್ಯ ಯಶಸ್ಸು ಮಾತ್ರವಲ್ಲ, ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡ ಮಹತ್ವದ ಚಿತ್ರ. ರಾಖಿ ಎಂಬ ಪಾತ್ರದಲ್ಲಿ ಯಶ್ ತೋರಿದ ಆತ್ಮವಿಶ್ವಾಸ, ತೀವ್ರತೆ ಮತ್ತು ಪರದೆಯ ಮೇಲೆ ಅವರ ಪ್ರಭಾವ ಪ್ರೇಕ್ಷಕರಲ್ಲಿ ಹೊಸ ಸಂಚಲನ ಸೃಷ್ಟಿಸಿತು. ಈ ಚಿತ್ರವು ಅವರಿಗೆ ದೇಶವ್ಯಾಪಿ ಗುರುತು ನೀಡಿ ಅವರ ಜೀವನದಲ್ಲಿ ಐತಿಹಾಸಿಕ ಮೈಲುಗಲ್ಲಾಗಿ ಉಳಿಯಿತು. ಉಪೇಂದ್ರ ಅವರ ವೃತ್ತಿ ಜೀವನದಲ್ಲಿ ಹಲವು ವಿಭಿನ್ನ ಚಿತ್ರಗಳಿದ್ದರೂ ಅವರ ಗುರುತನ್ನು ಸ್ಪಷ್ಟವಾಗಿ ನಿರ್ಮಿಸಿದ ಚಿತ್ರ ಅದುವೇ ಉಪೇಂದ್ರ. ಈ ಸಿನಿಮಾ ತನ್ನ ವಿಶಿಷ್ಟ ಕಥನ ಶೈಲಿ ಮತ್ತು ಆಳವಾದ ಸಂಭಾಷಣೆಗಳಿಂದ ಹೊಸ ಪ್ರವಾಹವನ್ನು ಆರಂಭಿಸಿತು. ನಿರ್ದೇಶಕರಾಗಿಯೂ ನಟರಾಗಿಯೂ ಅವರು ತೋರಿದ ಧೈರ್ಯ ಮತ್ತು ಸೃಜನಶೀಲತೆ ಪ್ರೇಕ್ಷಕರಲ್ಲಿ ಚಿಂತನೆ ಹುಟ್ಟಿಸಿತು. ಈ ಚಿತ್ರವು ಕೇವಲ ಯಶಸ್ಸು ಮಾತ್ರವಲ್ಲ, ಅವರ ಸಿನಿ